ಗುರುಪೌರ್ಣಿಮೆ ಅಂಗವಾಗಿ ಚಿಕ್ಕಬಳ್ಳಾಪುರ ನಗರದ ಯೋಗಿ ನಾರಾಯಣ ಯತೀಂದ್ರ ದೇವಾಲಯದಲ್ಲಿ ತಾಲೂಕು ಬಲಿಜ ಸಂಘದ ವತಿಯಿಂದ ವಿಶೇಷ ಪೂಜೆ ಹಾಗೂ ರಥೋತ್ಸವ ಕಾರ್ಯಕ್ರಮಗಳು ಭಕ್ತಿ ಭಾವದಿಂದ ನಡೆದವು. ಬೆಳಗ್ಗೆಯಿಂದಲೇ ನೂರಾರು ಭಕ್ತರು ದೇವಾಲಯಕ್ಕೆ ಆಗಮಿಸಿ ಯೋಗಿ ನಾರಾಯಣ ಯತೀಂದ್ರ ಸ್ವಾಮಿ ದರ್ಶನ ಪಡೆದು ಅಭಿಷೇಕ, ವಿಶೇಷ ಪೂಜೆ, ಮಹಾಮಂಗಳಾರತಿ ಹಾಗೂ ತೀರ್ಥ ಪ್ರಸಾದ ವಿತರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಬಲಿಜ ಸಂಘದ ಅಧ್ಯಕ್ಷ ಡಾಕ್ಟರ್ ಮಂಜುನಾಥ್ ಮಾತನಾಡಿ, ಕೈವಾರ ತಾತಯ್ಯನವರ ಸ್ಮರಣಾರ್ಥ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದ್ದು, ರಥೋತ್ಸವ ಧಾರ್ಮಿಕ ಕಾರ್ಯಕ್ರಮ ಹಾಗೂ ಸಾಂಸ್ಕೃತಿಕ ಉತ್ಸವವಾಗಿ ನಡೆಯುತ್ತಿದೆ ಎಂದು ಹೇಳಿದರು. ಸಂಜೆ ನಡೆದ ರಥೋತ್ಸವದಲ್ಲಿ ಅಲಂಕೃತ ರಥವು ನಗರದ ಪ್ರಮುಖ ಬೀದಿಗಳಲ್ಲಿ ಜಾನಪದ ಕಲಾ ತಂಡಗಳೊಂದಿಗೆ ಮೆರವಣಿಗೆ ನಡೆಸಿ ಭಕ್ತರು ಜಯಘೋಷಗಳೊಂದಿಗೆ ರಥ ಎಳೆದು ಸಂಭ್ರಮವನ್ನು ಹೆಚ್ಚಿಸಿದರು. ಅನೇಕ ಸಮುದಾಯಗಳ ಇದೇ ಕೇವಲ ಒಂದು ಸಮುದಾಯಕ್ಕೆ ಸೇರಿರ್ತಕ್ಕಂಥವರಲ್ಲ, ಇಡೀ ಚಿಕ್ಕಬಳ್ಳಾಪುರದ ಎಲ್ಲ ಸಮುದಾಯದ ಜನರು ಬಂದು ಇವತ್ತು ತಾತಯ್ಯನವರ ಒಂದು ಆಶೀರ್ವಾದಕ್ಕೆ, ಅವರ ಕೃಪೆಗೆ ಪಾತ್ರರಾಗ್ತಾ ಇದ್ದಾರೆ. ನಿಜವಾಗ್ಲೂ ಇದು ಸಂತೋಷದ ಸುದ್ದಿ ಇರ್ತಕ್ಕಂಥ ಮಾತನ್ನು ಹೇಳ್ತೀವಿ. ಈ ನಿಟ್ಟಿನಲ್ಲಿ ಸಾಯಂಕಾಲ 5:30 ಗಂಟೆಗೆ ನಾವು ಏನು ಪ್ರಮುಖ ರಾಜಬೀದಿಗಳಲ್ಲಿ ತಾತಯ್ಯನವರ ವಿಗ್ರಹದ ಒಂದು ಮೆರವಣಿಗೆ, ರಥೋತ್ಸವವನ್ನು ಕೂಡ ಹಮ್ಮಿಕೊಂಡಿದ್ದೀವಿ. ಪಲ್ಲಕ್ಕಿಯನ್ನು ಇಡೀ ನಮ್ಮ ಕೇವಲ ಇದು ಬಲಿಜ ಸಮುದಾಯವಲ್ಲ, ಎಲ್ಲ ಸಮುದಾಯಗಳವರಿಗೂ ಆಹ್ವಾನಿಸಿದ್ದೀವಿ. ಎಲ್ಲರೂ ಸೇರಿ ಈ ದಿವಸ ಚಿಕ್ಕಬಳ್ಳಾಪುರದಲ್ಲಿ ಒಂದು ಮೆರವಣಿಗೆಯನ್ನು ಮಾಡ್ತೀವಿ. ಹಬ್ಬದ ವಾತಾವರಣದಲ್ಲಿ ಗುರುಪೌರ್ಣಿಮೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಯಾಕೆಂದರೆ ತ್ರಿಕಾಲ ಜ್ಞಾನಿಗಳಾದಂಥ ತಾತಯ್ಯನವರು ಅತಿ ಸಾಮಾನ್ಯರಲ್ಲ. ಇವರು ಏನು ಸಾಮಾನ್ಯ ಕುಟುಂಬದಲ್ಲಿ ಸಂಸಾರ ಜೀವನದಲ್ಲಿ ಬಂದರೂ ಸಹ ಇವತ್ತು ಅವರು ಬರೆದಿರ್ತಕ್ಕಂಥ ಕಾಲಜ್ಞಾನ ಏನಿದೆ ಅದು ಸಾಕ್ಷೀಭೂತವಾಗಿದೆ. ಯಾಕೆಂದರೆ ಏನು ಇಲ್ಲೇ ನಡೆದಿರ್ತಕ್ಕಂಥದ್ದು, ಈಗ ನಡೀತಾ ಇರ್ತಕ್ಕಂಥದ್ದು, ಮುಂದೆ ನಡೀತಕ್ಕಂಥದ್ದು ಎಲ್ಲವನ್ನು ಒಂದು ಸಾಕ್ಷೀಭೂತವಾಗಿ ಬರೆದಿದ್ದಾರೆ. ಅದು ಯಾವುದೇ ಒಬ್ಬ ಮಾನವರಿಗೆ ಏನು ಅದು ಸಾಧ್ಯವಾಗದೇ ಇರ್ತಕ್ಕಂಥದ್ದನ್ನು ಒಂದೇ ರಾತ್ರಿಯಲ್ಲಿ ಬರೆದು ಬೆಳಗಿನ ಜಾವ ಒಂದು ಪರಮಾತ್ಮನ ಸನ್ನಿಧಾನದಲ್ಲಿ ಇದರಲ್ಲಿ ಒಂದು ಫಲ ಕೂಡ ತಪ್ಪಾದರೆ ಅದಕ್ಕೆ ನೀನೇ ಸಾಕ್ಷೀಭೂತ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಅದೆಲ್ಲ ಇವತ್ತು ನಡೀತಾ ಇದೆ. ಅಂತಹ ಒಂದು ತಾತಯ್ಯನವರ ಜಯಂತಿಯನ್ನು ಇವತ್ತು ನಾವೆಲ್ಲ ಇಲ್ಲಿ ನಡೆಸ್ತಕ್ಕಂಥ ನಿಟ್ಟಿನಲ್ಲಿ ಒಂದು ಎಲ್ಲರೂ ಸೇರಿ ನಮ್ಮ ಜನಾಂಗದ ಎಲ್ಲರೂ ಈ ಒಂದು ಫಂಕ್ಷನನ್ನು ಏನಿದೆ, ಈ ಒಂದು ಸಮಾರಂಭವನ್ನು ಅತಿ ಹೆಚ್ಚಿನ ರೀತಿಯಲ್ಲಿ ಮತ್ತು ಅತಿ ವೈಭವದಿಂದ ನಡೆಸಬೇಕು ಅಂತ ನಾವು ಎಲ್ಲ ನಿಶ್ಚಯ ಮಾಡಿದ್ದರಿಂದ ಇವತ್ತು ಈ ಫಂಕ್ಷನನ್ನು ಮಾಡ್ತಾ ಇದ್ದೀವಿ. ಈ ಸಮಾರಂಭದಲ್ಲಿ ಇಲ್ಲಿ ಇರ್ತಕ್ಕಂಥ ನಮ್ಮ ಜನಾಂಗದ ಅನೇಕ ಯುವಕರು, ಏನು ಭಜನಾ ಮಂಡಳಿ ಆಗ್ಬೋದು ಮತ್ತು ಇಲ್ಲಿ ಇರ್ತಕ್ಕಂಥ ಬಲಿಜ ಸಂಘದ ಯುವಕರು ಮತ್ತು ಎಲ್ಲ ಹಿರಿಯರು, ಕಿರಿಯರು ಮತ್ತು ಮಹಿಳಾ ಸಂಘದವರು ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ನಾವು ನಡೆಸ್ತಾ ಇದ್ದೀವಿ.